ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಆ, ಗುರುವಾರ. ಇನ್ನು ಬೆಳಗ್ಗೆ ಟೈಮ್ ಬಂದುಬಿಟ್ಟು ಆಗಲೇ 7 ಗಂಟೆ ಹತ್ತತ್ರ ಆಗ್ತಾಯಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇವತ್ತು ಬೇಗನೆ ಎದ್ಬಿಟ್ಟು ಗುಂಡ ಮತ್ತು ನಮ್ಮ ಮನೆಯವರು ಶೆಡ್ ಹತ್ರ ಹೋಗಿದ್ರು. ಇನ್ನು ನಾನು ಕೂಡ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಬೆಡ್ಶೀಟ್ ಎಲ್ಲ ನೀಟಾಗಿ ಮಡಚಿಬಿಟ್ಟು ಇಟ್ಟು ಹೋಗ್ತಾ ಇದ್ದೀನಿ. ಫಸ್ಟ್ ಇದೆಲ್ಲ ನೀಟಾಗಿ ಇಟ್ಬಿಟ್ಟು ಹೋದರೆ ಮತ್ತೆ ನೆಕ್ಸ್ಟು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ, ಮತ್ತು ಸಾಯಂಕಾಲನೇ ಬರೋದು ಒಂದೊಂದು ಸಾರಿ. ಅದಕ್ಕೆ ಮುಂಚೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ. ಒಂದೊಂದು ಸರ್ತಿ ಯಾರಾದರೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ನೋಡೋದಕ್ಕೆ ಮನೇನ. ಹಾಗಾಗಿ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಈ ತೋಟ ಆಗಲಿ ಮನೆ ಆಗಲಿ ಕೂಡ ಶೂಟಿಂಗಿಗೆ ಕೇಳ್ತಾ ಇದ್ದಾರಂತೆ, ಶೂಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಓನರ್ ಹತ್ರ ಕೂಡ ಎಲ್ಲ ಮಾತುಕತೆ ಮಾತಾಡ್ತಾ ಇರ್ತಾರೆ. ಫಸ್ಟ್ ನಮ್ಮ ಮನೆಯವ್ರು ಫೋನ್ ಮಾಡ್ತಾರೆ, ಯಾರಾದರೂ ಮಾಡಲಿ. ನಮ್ಮ ಮನೆಯವರಿಂದ ಮತ್ತೆ ಓನರ್ಗೆ ಕಾಂಟ್ಯಾಕ್ಟ್ ಆಗುತ್ತೆ. ಅವರವರೇ ಮಾತಾಡ್ಕೊತಾ ಇದ್ದರು. ಅದಕ್ಕೆ ಅವರು ನಮ್ಮ ಈ ಓನರ್ ಬಂದುಬಿಟ್ಟು ಇಲ್ಲ ಕೊಡೋದಿಲ್ಲ ಶೂಟಿಂಗೆಲ್ಲ ಅಂತ ಹೇಳಿದ್ರಂತೆ. ಆದರೂ ಕೂಡ ಇನ್ನೂ ಫೋರ್ಸ್ ಮಾಡ್ತಾ ಇದ್ದಾರಂತೆ. ಒಂದು 4 ದಿನ ಮಟ್ಟಿಗೆ ಕೊಡಿ ಸಾಕು, ಜಾಸ್ತಿ ದಿನ ಬೇಡ ಅಂತ ಕೇಳ್ತಾ ಇದ್ದಾರಂತೆ. ಮತ್ತು ನೆಕ್ಸ್ಟ್ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಯಾಕೆಂದರೆ ತುಂಬ ಚೆನ್ನಾಗಿದೆ ತೋಟ ಆಗಲಿ ಮನೆ ಆಗಲಿ ಎಲ್ಲ ಕೂಡ ಶೂಟಿಂಗ್ ಮಾಡೋದಕ್ಕೂ ಎಲ್ಲದಕ್ಕೂ. ಅದಕ್ಕೆ ಕೇಳಿದಾರಂತೆ. ಅದೇನು ಮಾಡ್ಕೊತಾರೋ ನೆಕ್ಸ್ಟ್ ಗೊತ್ತಿಲ್ಲ. ಏನಾದರೂ ಫೋರ್ಸ್ ಮಾಡಿದ್ರೆ ಮತ್ತು ಇವರೇನಾದರೂ ಮನಸ್ಸು ಚೇಂಜ್ ಮಾಡಿಕೊಂಡು ಸರಿ ಅಂತ ಒಪ್ಕೊಳ್ಳಬೋದು, ಇಲ್ಲ ಬೇಡ ಸದ್ಯಕ್ಕೆ ಇವಾಗ ಅಂತೇಳ್ಬಿಟ್ಟು ಆ ಥರ ಕೂಡ ಅನ್ಬೋದು. ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಹೇಳ್ತಾನೆ ಇರ್ತಾರೆ, ಎಲ್ಲ ನೀಟಾಗಿಡು. ಇಲ್ಲೇನು ಕೂಡ ನಾವೇನು ಇಟ್ಟಿಲ್ಲ, ಫ್ರಿಜ್ ಇದೆ ಮತ್ತು ಸ್ವಲ್ಪ ಬಟ್ಟೆ ಇದೆ ಅಷ್ಟೇ. ಇದೆಲ್ಲ ಕೂಡ ತೆಗಿಬೇಕು, ನೀಟಾಗಿ ತೆಗೆದ್ಬಿಟ್ಟು ಎಲ್ಲ ಕೂಡ ಅಲ್ಲಿ ಸೆಟ್ ಮಾಡ್ಕೋಬೇಕು. ಏನಂದರೆ ಒಂದು ಸ್ವಲ್ಪ ಬಟ್ಟೆ ಇದೆ ಅಷ್ಟೇ, ಇರಲಿ ಅಂತೇಳ್ಬಿಟ್ಟು ಇನ್ನೂ ಸುಮ್ಮನೆ ಆಗ್ತೀವಿ. ಜಾಸ್ತಿ ಬಂದರೂ ಕೂಡ ಯಾರು ಮೇಲ್ಗಡೆ ಬರ್ತಾರೆ, ಹಿಂಗೆ ನೋಡ್ಕೊತಿರ್ತಾರೆ, ಹೋಗ್ತಾ ಇರ್ತಾರೆ. ಏನಂದರೆ ಹೇಳ್ತಾರೆ ನಮ್ಮ ಮನೆಯವರು, ಇಲ್ಲಿ ನಾವು ಇದ್ದೀವಿ ಅಂತಂದಮೇಲೆ ಅವ್ರು ಜಾಸ್ತಿ ಎಲ್ಲ ಒಳಗಡೆ ಬರೋದು ನೋಡೋದು ಆ ಥರ ಎಲ್ಲ ಇಲ್ಲ. ಸುಮ್ಮನೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂಗೆ ನೋಡಿಬಿಟ್ಟು ಹಿಂಗೆ ಹೋಗ್ತಾರೆ ಅಷ್ಟೇ. ಯಾಕಂದರೆ ಇದು ಹಾಲ್ ಇರೋದ್ರಿಂದ ಡೈರೆಕ್ಟಾಗಿ ಕಾಣಿಸುತ್ತಲ್ಲ, ಏನೂ ಅವ್ರಿಗೇನಿದಿಲ್ಲ. ಇನ್ನು ಕೆಳಗಡೆ ಮನೆ ಇದೆ ಅಲ್ವಾ, ಅಲ್ಲೆಲ್ಲ ಫುಲ್ಲು ಹೋಗ್ಬಿಟ್ಟು ನೋಡಿಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಇನ್ನು ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು, ನೀಟಾಗಿ ಇಟ್ಕೊ, ಎಲ್ಲ ಕ್ಲೀನಾಗಿ ಕಸ ಗುಡಿಸು, ಹೇಳೋಕ್ಕಾಗಲ್ಲ, ಯಾವಾಗಾದರೂ ಬಂದುಬಿಡ್ತಾರೆ ಸಡನ್ನಾಗಿ ಅಂತ ಹೇಳ್ತಾ ಇರ್ತಾರೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ, ನಾನು ಡೈಲಿ ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇದೇ ಕೆಲಸನೇ ಮಾಡೋದು. ನೀಟಾಗಿ ಕಸ ಗುಡಿಸ್ಬಿಟ್ಟು ಎಲ್ಲ ನೀಟಾಗಿ ತುಂಬಿ ಹೊರಗಡೆ ಹಾಕ್ಬಿಟ್ಟು ಇನ್ನು ಹೋಗ್ತಾ ಇರ್ತೀನಿ. ಇನ್ನು ಇವತ್ತು ಬಂದುಬಿಟ್ಟು ಬಾಕ್ಸು ಮತ್ತು ಊಟದ ಬಾಕ್ಸ್ ಅವೆಲ್ಲ ಸ್ವಲ್ಪ ಜಾಸ್ತಿ ಇದು ತೊಳೆಯವು, ಮತ್ತು ಕುತ್ಕೊಳ್ಳೋದಕ್ಕೆ ನಾನು ಇದು ತೊಗೊಂಡಿದ್ನಲ್ವ ಅದೆಲ್ಲ ಇಟ್ಟಿದ್ದೆ ಸ್ಟೂಲು. ಅದಕ್ಕೆ ಅಲ್ಲಿಗೆ ತೊಗೊಂಡೋಗ್ತಾ ಇದ್ದೀನಿ. ನನಗೆ ಕುಕ್ಕರ್ಗಳಲ್ಲಿ ಕುತ್ಕೊಂಡು ಜಾಸ್ತಿ ಹೊತ್ತು ಪಾತ್ರೆ ತೊಳೆಯೋದಾಗಲಿ ಬಟ್ಟೆ ಒಗೆಯೋದಾಗಲಿ ಆಗೋದಿಲ್ಲ ನನಗೆ. ಬೇಗ ಕಾಲು ಹೊಡ್ತಾ ಕಾಲು ಜೋಮ್ ಹಿಡಿಯೋ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ, ನಾನು ಮುಂಚೆಯಿಂದ ಅಷ್ಟೇ ಇದು ಸ್ಟೂಲ್ ಹಾಕ್ಕೊತೀನಿ, ಇಲ್ಲ ಒಂದು ಕಲ್ಲಿರುತ್ತಲ್ವ, ಒಳ್ಳೆಯದೊಂದು ಕಲ್ಲು ನೋಡಿಬಿಟ್ಟು ಅದು ಹಾಕ್ಕೊಂಡು ಕೂತ್ಕೊಂಡು ನಾನು ಪಾತ್ರೆ ತೊಳೆಯೋದಾಗಲಿ ಬಟ್ಟೆ ಒಗೆಯೋದಾಗಲಿ ಆ ಥರ ಮಾಡ್ತೀನಿ. ಇಲ್ಲಾಂದರೆ ನಂಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲ ಇಲ್ಲೇ ತಂದಿದ್ದೆ, ಅದಕ್ಕೆ ಮತ್ತೆ ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಬರೀ ತೊಗೊಂಡು ಬರೋದು ತೊಗೊಂಡು ಹೋಗೋದಿದೆ ಆಗುತ್ತೆ ನನಗಂತೂ. ಇನ್ನು ನಾನು ಹೋಗೋಷ್ಟೊತ್ತಿಗೆ ನಮ್ಮ ಮನೆಯವರಾಗಲೇ ಟೀ ಮಾಡ್ಬೇಕಂತೇಳ್ಬಿಟ್ಟು ಎಲ್ಲ ಒಲೆ ಎಲ್ಲ ಹಚ್ತಾಯಿದ್ರು. ಇನ್ನು ಟೀ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ನೋಡ್ಬೋದು ಎಷ್ಟು ಬಾಕ್ಸು ಎಲ್ಲ ಕೂಡ ಇದ್ದಾವೆ. ಇವೆಲ್ಲ ನೀಟಾಗಿ ತೊಳೆದಿಟ್ಟು ಇನ್ನು ಎತ್ತಿಟ್ಬಿಡೋಣ ಅಂತ ಹೇಳಿ ಇನ್ನು ಮನೆಗೆ ತೊಗೊಂಡೋಗೋಣ, ಮಿಕ್ಕಿರವೆಲ್ಲ ಇಡೋಣ ಅಂತ ಹೇಳಿ ಇನ್ನೆಲ್ಲ ಕೂಡ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಇನ್ನು ಎಲ್ಲ ಹಾಕಿದ್ದನ್ನು ತೊಳೆದ್ಬಿಟ್ಟು ಇನ್ನು ತೊಗೊಂಡು ಮನೆಗೆ ಹೋದ್ವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಇನ್ನು ಊಟ ಮಾಡಿಕೊಂಡು ಇನ್ನು ಮತ್ತೆ ಮನೇಲಿ ತುಂಬ ಬಟ್ಟೆ ಇತ್ತು. ಮಕ್ಕಳದಂತೂ ಸಿಕ್ಕಾಬಟ್ಟೆ ಬಟ್ಟೆ ಆಗಿಬಿಟ್ಟಿತ್ತು. ಎಲ್ಲ ತೊಗೊಂಡು ಮತ್ತೆ ತೋಟಕ್ಕೆ ಬಂದೆ. ಇವತ್ತೇನು ಗೊತ್ತಾ ಫ್ರೆಂಡ್ಸ್, ಇಡೀ ಫುಲ್ಲು ಡೇ ವ್ಲಾಗ್ ಬಂದುಬಿಟ್ಟು ನಮ್ಮ ತೋಟದಲ್ಲೇ ಇವತ್ತು ಮಾಡ್ತಾಯಿದ್ದೀನಿ. ಮನೇಲಂತೂ ಒಂದು ಸ್ವಲ್ಪನೂ ನಾನು ವೀಡಿಯೋ ಮಾಡಲಿಲ್ಲ. ಹಾಗಾಗಿ ಎಲ್ಲ ಕೂಡ ಇಲ್ಲದೇ ಆಗಿರುತ್ತೆ ಇವತ್ತು ವೀಡಿಯೋ. ಹಾಗೆ ತುಂಬ ಜನ ಇಷ್ಟಪಟ್ಟು ವೀಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರೂ ಕೂಡ ಸರಿಯಾಗಿ ಲೈಕ್ ಮಾಡ್ತಾಯಿಲ್ಲ, ಕಮೆಂಟ್ ಮಾಡ್ತಾಯಿಲ್ಲ. ಅದು ಸ್ವಲ್ಪ ಬೇಜಾರಾಗ್ತಾ ಇದೆ. ನೋಡ್ತಾ ಇದ್ದೀರಲ್ವ, ಒಂದು ಲೈಕ್ ಕೊಟ್ಟರೆ ನನಗೂ ತುಂಬ ಜನ ನೋಡ್ತಾ ಇದ್ದಾರೆ, ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇಷ್ಟ ಆಗಿದೆ ಅದಕ್ಕೆ ಲೈಕ್ ಮಾಡಿದ್ದಾರೆ ಅಂತ ನನಗೂ ಅನಿಸುತ್ತೆ. ಬಟ್ ನೋಡ್ತಾ ಇರ್ತೀರ, ಲೈಕು ಕೂಡ ಮಾಡಲ್ಲ, ಕಮೆಂಟು ಕೂಡ ಮಾಡಲ್ಲ. ಅಟ್ಲೀಸ್ಟ್ ನಿಮಗೆ ಕಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡಿ, ನನಗೆ ತುಂಬ ಖುಷಿಯಾಗುತ್ತೆ. ಲೈಕ್ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ನೋಡಿಬಿಟ್ಟು ಹಂಗೆ ಹೋಗ್ತಾ ಇರ್ತೀರ, ಕೆಲವರು ಕ್ಲಿಕ್ ಮಾಡಿಬಿಟ್ಟು ಸ್ಕಿಪ್ ಮಾಡಿ ನೋಡಿ ಅರ್ಧಂಬರ್ಧ ನೋಡಿಬಿಟ್ಟು ಇಂಟ್ರೆಸ್ಟ್ ಇಲ್ಲದೆ ಇರೋ ಥರ ಹಂಗೆ ಹೋಗ್ತಾ ಇರ್ತೀರ. ಆ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ಇಷ್ಟ ಆದರೆ ಸ್ವಲ್ಪ ಫುಲ್ಲು ವೀಡಿಯೋ ನೋಡಿ ಹಾಗೆ ಒಂದೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನನಗೆ ಖುಷಿ ಆಗುತ್ತೆ ಮತ್ತು ನಿಮ್ಮಿಂದ ಕೂಡ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಾದರೂ ನನ್ನ ವ್ಲಾಗ್ ನೋಡಿದ್ರೆ ಒಂದು ಲೈಕ್ ಮಾಡಿ, ಏನು ಅನ್ನಿಸ್ತೋ ಕೂಡ ಕಮೆಂಟಲ್ಲಿ ತಿಳಿಸಿ.
ಇನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಬಟ್ಟೆ ಇತ್ತು. ಇನ್ನು ಮನೆಯಿಂದ ಬಟ್ಟೆ ತೊಗೊಂಬಂದ್ಬಿಟ್ಟು ಇನ್ನು ನಮ್ಮವು ಕೂಡ ಇಲ್ಲೇ ಇರೋ ಬಟ್ಟೆ ಕೂಡ ಇದ್ದವು. ಅವನ್ನೆಲ್ಲ ನೆನೆಸ್ಬಿಟ್ಟಿದ್ದೆ ನಾನು, ಎಷ್ಟೊತ್ತಾದರೂ ಆಗಲಿ ಎಲ್ಲ ಒಗ್ದಾಕ್ಬಿಡೋಣ ಅಂತ ಹೇಳಿ. ಮಕ್ಕಳ ಬಟ್ಟೆ ಅಂತೂ ಸಖತ್ತು ಗಲೀಜಾಗಿದ್ದು. 3 ದಿನ ಅಷ್ಟೇ ಅವ್ರ ಬಟ್ಟೆ ಒಗೆದ್ಬಿಟ್ಟು, ಜಾಸ್ತಿ ದಿನ ಕೂಡ ನಾವು ಆಗಿರಲಿಲ್ಲ. ಅವಾಗಿಂದ ಅವಾಗೆ ಒಕ್ಕೊಂತ ಇದ್ದು. 3 ದಿನದಿಂದ ಒಗ್ದಿರಲಿಲ್ಲ, ಅಷ್ಟೇ ಗ್ಯಾಪ್ ಆಗಿತ್ತು. ಅಲ್ಲಿಗೆ ಎಷ್ಟು ಬಟ್ಟೆ ಆಗಿತ್ತು ಅಂದರೆ ಸಖತ್ತು ಬಟ್ಟೆ ಇತ್ತು. ಇನ್ನು ಅತ್ತೆ ಕೂಡ ಊರಿಗೆ ಹೋಗಿ ಬಂದ್ರಲ್ವ, ಅತ್ತೆದೊಂದು ಸ್ವಲ್ಪ ಬಟ್ಟೆ ಇತ್ತು, ಮತ್ತು ಮಾವೊಂದು, ಎಲ್ಲರದ್ದು ಕೂಡ ಒಂದೊಂದು ಜೊತೆ ಆದರೂ ಎಷ್ಟು ಬಟ್ಟೆ ಆಗುತ್ತೆ ಹೇಳಿ, ಸಖತ್ತು ಬಟ್ಟೆ ಆಗುತ್ತೆ. ಅದಕ್ಕೆ ಎಲ್ಲ ತೊಗೊಂಬಂದ್ಬಿಟ್ಟು ಇಲ್ಲೇ ಒಗ್ದಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಒಗಿತಾ ಇದ್ದೀನಿ. ಬಿಸಿಲು ಕೂಡ ಚೆನ್ನಾಗಿ ಬರ್ತಾ ಇತ್ತು. ಇನ್ನು ಬೇಗ ಒಣಕೊತಾವಂತ ಹೇಳ್ಬಿಟ್ಟು ಇನ್ನು ಬೇಗನೆ ಕೂತ್ಕೊಂಡೆ. ಆಗಲೇ ಟೈಮ್ ಬಂದು ನಾನು ಬಂದುಬಿಟ್ಟು ಬಟ್ಟೆಲ್ಲ ನೆನೆಸಿ ಇನ್ನು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 11:30 ಆಗಿತ್ತು. 11:30ಇಂದ ಕೂತ್ಕೊಂಡು ನಿಧಾನಕ್ಕೆ ಒಗೆಯೋಣ ಅಂತ ಹೇಳಿ ಇನ್ನು ಫಸ್ಟ್ ಮಕ್ಕಳ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ. ಇನ್ನು ಬೇರೆ ಬಟ್ಟೆ ಎಲ್ಲ ಕೂಡ ಬಕೆಟ್ಗೆ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಟಿದ್ದೆ, ಸ್ವಲ್ಪ ನೆನ್ಕೊಳ್ಳಿ ಅಂತ ಹೇಳಿ. ಇನ್ನು ಸಖತ್ತು ಗಲೀಜು ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಬೆಳಗ್ಗೆ ಅಂಗನವಾಡಿಗೆ ಹಾಕಿ ಕಳಿಸಿರೋ ಬಟ್ಟೆನ ಮತ್ತೆ ನೆಕ್ಸ್ಟ್ ಡೇ ನಾವು ಚೇಂಜ್ ಮಾಡ್ತೀವಿ ಅಲ್ವಾ, ಧನುದು ಮತ್ತು ಕಲ್ಯಾಣದ್ದು. ಇನ್ನು ನಮ್ಮ ಯೋಷಿತದಂತೂ ಲೆಕ್ಕನೇ ಇಲ್ಲ. ಅವಳು ಚಿಕ್ಕವಳಲ್ವ, ಸಖತ್ತು ಗಲೀಜು ಮಾಡ್ಕೊತ ಇರ್ತಾಳೆ. ಅವಾಗ ಚೇಂಜ್ ಮಾಡಿಸ್ತಾನೆ ಇರ್ತೀವಿ. ಇನ್ನು ಚಡ್ಡಿ ಪ್ಯಾಂಟು ಅವಳದೇ ಜಾಸ್ತಿ ಬಟ್ಟೆ ಆಗುತ್ತೆ. ಗಂಡು ಮಕ್ಳದ್ದೇನು ಅಷ್ಟೊಂದು ಆಗೋದಿಲ್ಲ. ಅವರು ಇವತ್ತು ಹಾಕ್ಕೊಂಡೋಗಿರೋ ಬಟ್ಟೆ ಮತ್ತು ನೆಕ್ಸ್ಟ್ ಬೆಳಿಗ್ಗೆನೇ ಮತ್ತೆ ಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅಷ್ಟೊಂದೇನು ಅನಿಸೋದಿಲ್ಲ ಅವರವು. ನಮ್ಮ ಯೋಷಿತವಂತೂ ಸಿಕ್ಕಾಪಟ್ಟೆ ಬಟ್ಟೆ ಆಗಿರ್ತವೆ. ಇನ್ನು ಅದಕ್ಕೆ ಇನ್ನು ಎಲ್ಲ ಕೂಡ ಒಗಿತಾ ಇದ್ದೀನಿ. ಇನ್ನು ನಮ್ಮ ಬಟ್ಟೆ ಸ್ವಲ್ಪ ಸ್ವಲ್ಪ ಇರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಅಷ್ಟೊತ್ತಿಗೆ ಒಗ್ದಾಕೋಣ ಅಂತ ಅಂದ್ಕೊತೀನಿ, ಬಟ್ ಒಗೆಯೋದಕ್ಕೆ ಆಗೋದಿಲ್ಲ ನನಗೆ. ಇನ್ನು ಸರಿ ಬಿಡು, ಯಾವಾಗಾನ ಬರೋಣ, ಮತ್ತು ಮನೆಗೆ ಹೋಗಿ ವಾಪಸ್ ಬಂದು ಒಗೆಯೋಣ ಅಂತ ಅನಿಸುತ್ತೆ. ಇನ್ನು ನಮ್ಮ ಮನೆಯವ್ರು ಡೈರೆಕ್ಟಾಗಿ ಕರ್ಕೊಂಡೋಗಿ ಮನೆಗೆ ಬಿಟ್ಟವ್ರು ಅಷ್ಟೇ. ಜಪ್ಪಾಯ ಅಂದ್ರೂ ಮತ್ತೆ ಕರ್ಕೊಂಬರೋದಿಲ್ಲ, ಅದೊಂದು ನನಗೆ ಬೇಜಾರು. ಈ ಥರ ಕೆಲಸ ಇದೆ ಅಂತಂದರೂ ಕೂಡ ಒಂದೊಂದು ಸತಿ ಕರ್ಕೊಬರೋದಿಲ್ಲ. ಅದಕ್ಕೆ ಇನ್ನು ಇವತ್ತು ಮನೆ ಬಟ್ಟೆ ಕೂಡ ಜಾಸ್ತಿ ಇತ್ತಲ್ಲ, ಫಸ್ಟ್ ಎಲ್ಲ ಒಗೆದ್ಬಿಡೋಣ ಅಂತೇಳ್ಬಿಟ್ಟು ಇನ್ನು ಬಂದ್ವಿ. ಇನ್ನು ಪವಿತ್ರ ಮಕ್ಕಳು ಎಲ್ಲ ಕೂಡ ಮನೆ ಹತ್ರನೇ ಇದ್ದರು. ಅಂದರೆ ಯೋಷಿತ ಮಕ್ಕಳ ಅಂಗನವಾಡಿಗೆ ಹೋಗಿದ್ರು. ಇನ್ನು ಯೋಷಿತ, ನಮ್ಮ ಪವಿತ್ರ ಮತ್ತು ನಮ್ಮ ಅಂಜನ. ಅತ್ತೆ ಕೆಲ್ಸಕ್ಕೆ ಹೋಗಿದ್ರು. ನಮ್ಮ ಮಾವ ಕೂಡ ಏನೋ ಹಿರಿಯೂರಿಗೆ ಹೋಗಿದ್ರು. ಹಿರಿಯೂರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಅವರೇ ಇದ್ದಿದ್ದು. ಇನ್ನು ಕೆಲಸ ಎಲ್ಲ ಮುಗ್ದಿತ್ತು. ಇನ್ನು ಪಾತ್ರೆ ಗಿತ್ರೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಇನ್ನು ಏನೇ ಕೆಲಸ ಇರಲಿಲ್ಲ ಸದ್ಯಕ್ಕೆ. ಇನ್ನು ಫ್ರೀ ಅನ್ನಿಸ್ತು. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಇನ್ನೇನು ಇದು ಮಾಡೋದು ಟೈಮ್ ಪಾಸು, ಅಟ್ಲೀಸ್ಟ್ ಬಟ್ಟೆನ ಒಕ್ಕೊಂಬರೋಣ ಅಂತೇಳ್ಬಿಟ್ಟು ಇನ್ನು ತೊಗೊಂಬಂದೆ. ಅವಳು ಅಷ್ಟೇ ಡೈಲಿ ಒಂದಿನ ಬಿಟ್ಟು ಒಂದಿನ ಯಾವಾಗಾದ್ರೂ ಹಿಂಗೆ ಒಗ್ದಾಕ್ತಾ ಇರ್ತಾಳೆ. ಸುಮ್ಮನೆ ಬಿಡು, ಸ್ವಲ್ಪ ರೆಸ್ಟ್ ಆದರೆ ಮಾಡಲಿ, ಇನ್ನೇನು ನಾನು ಮಾಡೋ ಕೆಲಸ ಇನ್ನೇನಿದೆ ಅಂತೇಳ್ಬಿಟ್ಟು ಎಲ್ಲ ತೊಗೊಂಬಂದು ಇಲ್ಲೇ ಒಗಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಲ್ಲ ಮಕ್ಕಳದೆಲ್ಲ ಒಗೆದೆ. ಇನ್ನು ಒಗೆದ್ಬಿಟ್ಟು ಎಲ್ಲ ನೀಟಾಗಿ ಜಾಲಿಸ್ಬಿಟ್ಟು ಇನ್ನು ಒಂದು ಟ್ರಿಪ್ಪು ಎಲ್ಲ ಒಣಗಕ್ಕೆ ಬಿಡೋಣ. ಆಮೇಲೆ ಎಲ್ಲ ಇನ್ನು ಬೇರೆ ಬಟ್ಟೆ ಎಲ್ಲ ಮತ್ತೆ ಒಗೆದ್ಬಿಟ್ಟು ದೊಡ್ಡವ್ರ ಬಟ್ಟೆ ಎಲ್ಲ ಆಮೇಲೆ ಒಣಗಾಕೋಣ ಅಂತೇಳ್ಬಿಟ್ಟು ಮಕ್ಕಳ ಬಟ್ಟೆ ಎಲ್ಲ ಇವಾಗ ನೀಟಾಗಿ ಜಾಲಿಸ್ತಾ ಇದ್ದೀನಿ. ದೊಡ್ಡವ್ರ ಬಟ್ಟೆ ಹೆಂಗೋ ಬೇಗ ಬೇಗ ಒಗ್ದು ಹಾಕ್ಬಿಡ್ಬೋದು. ಈ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತಲ್ವ, ಸಖತ್ತು ಟೈಮ್ ತೊಗೊಳುತ್ತೆ. ಒಂದೊಂದು ಚಿಕ್ಕ ಚಿಕ್ಕ ಬಟ್ಟೆನೂ ಸೋಪ್ ಹಾಕಬೇಕು, ಉಜ್ಜಬೇಕು, ಸೋಪ್ ಹಾಕಬೇಕು, ಉಜ್ಜಬೇಕು, ತೊಳಿಬೇಕು, ಅದು ಜಾಸ್ತಿ ಟೈಮ್ ಹಿಡಿಯುತ್ತೆ. ಈ ದೊಡ್ಡವ್ರ ಬಟ್ಟೆ ಅಂತೂ ಹಂಗಲ್ಲ, ಒಂದೇ ಸತಿ ಸೋಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಉಜ್ಜಿ ಒಗ್ದು ಹಾಕ್ಬಿಡ್ತೀವಿ. ಇದು ಒಂದೊಂದೇ ನೀಟಾಗಿ ಒಗೆದು ನೀರಲ್ಲೆಲ್ಲ ಜಾಲಿಸ್ಬೇಕಲ್ಲ, ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಮಕ್ಕಳದು. ಇನ್ನು ಮಕ್ಕಳ ಬಟ್ಟೆ ಎಲ್ಲ ಒಗೆದೆ. ಇನ್ನು ಒಗೆದ್ಬಿಟ್ಟು ಇವಾಗೆಲ್ಲ ನೀಟಾಗಿ ಒಣಗಾಕಕ್ಕೆ ಹೋಗ್ತಾಯಿದ್ದೀನಿ. ಇನ್ನು ಇದು ಸ್ವಿಮ್ಮಿಂಗ್ ಪೂಲ್ ಬೇಲಿ ಇರೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಆ ಬೇಲಿನೇ ಇಲ್ಲ ಅಂದಿದ್ರೆ ಕಷ್ಟ ಆಗೋದು. ಇನ್ನು ದಾರ ಅಂತೂ ಎಲ್ಲಿಂದ ಎಲ್ಲಿ ಕಟ್ಟಬೇಕಿತ್ತು ನನಗೆ ಗೊತ್ತಿಲ್ಲ. ಇನ್ನು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ. ಈ ಗಾಳಿಗೆ ಆ ದಾರಾಗಿನ ಕಟ್ಟಿದರೆ ಅಸಲು ಈ ಒಂದು ಕಡೆ ಹಾಕೊಂಬಂದ್ರೆ ಒಂದು ಕಡೆ ಎಲ್ಲ ಕೂಡ ಕೆಳಗೆ ಬಿದ್ದು ಹೋಗ್ತಾ ಇರ್ತಿದ್ವು. ಆ ಥರ ಕೂಡ ಆಗ್ತಾಯಿತ್ತು. ಇನ್ನು ನಾನು ಎಷ್ಟು ಟ್ರೈ ಮಾಡ್ತೀನಿ, ನಮ್ಮ ಮನೆಯವ್ರು ಏನೇ ಅಷ್ಟೊಂದು ಹೆಲ್ಪೇ ಮಾಡೋದಿಲ್ಲ. ಏನಾದರೂ ದಾರ ಕಟ್ಟು, ಏನಾದರೂ ವೈರಿದ್ರೆ ಕಟ್ಟು ಅಂತ. ಇಲ್ಲ ತಂತಿ ಕೂಡ ಮಸ್ತ್ ಇದೆ, ತಂತಿ ಆದರೂ ಕಟ್ಕೊಡಂದ್ರು ಕೂಡ ಅವರು ಕಟ್ಕೊಡೋದಿಲ್ಲ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಅವ್ರನ್ನ ಇದು ಮಾಡೋದಕ್ಕೂ ಹೋಗೋದಿಲ್ಲ. ಇನ್ನು ನನ್ನ ಕೆಲಸ ಏನಿರುತ್ತೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಿಡು, ಆರಾಮಾಗಿದ್ದು ಸ್ವಿಮ್ಮಿಂಗ್ ಪೂಲ್ ಬೇಲಿದೆ ಅಲ್ವಾ, ಆರಾಮಾಗಿ ಬಟ್ಟೆ ಒಣಗಾಕ್ಬೋದು ಅಂತೇಳ್ಬಿಟ್ಟು ಎಲ್ಲ ಕೂಡ ಇಲ್ಲೇ ಒಣಗಾಕ್ಬಿಡ್ತೀನಿ. ಇನ್ನು ಎಲ್ಲ ಕೂಡ ಒಣಗಾಕ್ಬಿಟ್ಟು ಮತ್ತೆ ಬಂದು ಮತ್ತೆ ಅತ್ತೆ ಬಟ್ಟೆ, ಮಾವನ ಬಟ್ಟೆ ಎಲ್ಲ ಕೂಡ ಸ್ಯಾರೆವೆಲ್ಲ ಇದ್ದವು, ಅವೆಲ್ಲ ಒಗೆದ್ಬಿಟ್ಟು ಮತ್ತೆ ಇವಾಗ ತೊಗೊಂಡೋಗಿ ಒಣಗಾಕ್ತಾಯಿದ್ದೀನಿ. ಬರೀ ಇದೇ ಆಯಿತು ನನಗೆ. ನಾನು ಬೆಳಗ್ಗೆ 11:30 ಕೂತ್ಕೊಂಡಳು, ಬಟ್ಟೆ ಎಲ್ಲ ಆಗೋಷ್ಟೊತ್ತಿಗೆ 2 ಗಂಟೆ ಹತ್ತತ್ರ ಆಗಿತ್ತು. ಅಷ್ಟೊತ್ತು ಬಟ್ಟೆ ಹಿಡಿಸ್ತು, ತುಂಬ ಬಟ್ಟೆ ಇತ್ತೇಳಿ. ಇನ್ನೊಂದು ನೀಟಾಗಿ ಒಗಿಬೇಕು. ನಾವು ಒಗಿತೀವಿ ಅಂತಂದರೆ ಸುಮ್ಮನೆ ಭದ್ರ ಒಗ್ದಾಕೋದೆಲ್ಲ. ಮಕ್ಳ ಬಟ್ಟೆ ಆಗಲಿ ದೊಡ್ಡವ್ರ ಬಟ್ಟೆ ಆಗಲಿ ನೀಟಾಗಿ ಒಗೆದ್ಬಿಟ್ಟು ನೀಟಾಗಿ ಜಾಲಿಸಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಮನೆ ಹತ್ರ ಬಟ್ಟೆ ಒಗೆಯೋಕ್ಕೆ ಸಮಾಧಾನ ಆಗೋಲ್ಲ. ಇನ್ನೊಂದು ನನಗೆ ಸ್ವಲ್ಪ ನೀರು ಕೂಡ ಜಾಸ್ತಿ ಬೇಕಾಗುತ್ತೆ. ಕೆಲವರು ತುಂಬ ಕಡಿಮೆ ನೀರಲ್ಲಿ ತುಂಬ ಬಟ್ಟೆ ಕೂಡ ಒಗಿತಾ ಇರ್ತಾರೆ. ನನಗೆ ಆ ಥರ ಅನಿಸಲ್ಲ.
ಒಂದು ಜೊತೆ ಇದ್ದರೂ ಕೂಡ ನನಗೆ ಒಂದೆರಡು ಕೊಡ, ಎರಡೂವರೆ 3 ಕೊಡ ಹತ್ತತ್ರ ಬೇಕಾಗುತ್ತೆ ನೀರು. ಅಷ್ಟು ನೀರು ನಾನು ಬಟ್ಟೆಗೆ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಮನೆ ಹತ್ರ ನನಗೆ ಸಮಾಧಾನ ಆಗೋದಿಲ್ಲ ಅಂತೇಳ್ಬಿಟ್ಟು ನಾನು ಯಾವಾಗನ್ನ ಬಟ್ಟೆ ಒಗೀಲಿ ನಾನು ಇಲ್ಲಿಗೆ ತೊಗೊಂಬಂದು ಒಗಿತೀನಿ. ಇಲ್ಲಿ ಬಟ್ಟೆ ಒಗೆಯೋ ನೀರು ವೇಸ್ಟ್ ಆಗೋಲ್ಲ. ಅಲ್ಲಂತೂ ಸುಮ್ಮನೆ ರೋಡ್ಗೆ ಹೋಗ್ತಾ ಇರ್ತವೆ, ಚರಂಡಿಗೆ ಹೋಗ್ತಾ ಇರ್ತವೆ. ಬಟ್ ಇಲ್ಲಂತೂ ವೇಸ್ಟ್ ಆಗೋಲ್ಲ ಸದ್ಯ. ಇನ್ನು ತೆಂಗಿನ ಮರ ಇದೆಯಲ್ವ, ತೆಂಗಿನ ಮರಕ್ಕೆಲ್ಲ ಕೂಡ ನೀರು ಹೋಗ್ತಾ ಇರ್ತವೆ. ಇನ್ನು ನಾವು ಜಾಲಿಸ್ಬೇಕಾದ್ರೆ ಸ್ವಲ್ಪ ಮೇಲ್ಮೇಲೆ ಜಾಲಿಸ್ಬಿಟ್ಟು ಮತ್ತು ಇನ್ನೊಂದು ಸತಿ ನೀಟಾಗಿ ಜಾಲಿಸಿರ್ತೀವಲ್ಲ, ಆ ನೀರು ಕೂಡ ವೇಸ್ಟ್ ಆಗೋಲ್ಲ. ಅವು ನೀಟಾಗಿ ತೆಂಗಿನ ಮರ ಬುಡಕ್ಕೆ ಹಾಕಿದ್ರೆ ಏನೂ ಇದಿಲ್ಲ. ಇನ್ನು ಕೊಳೆ ಎಲ್ಲ ಕೂಡ ಗಿಡಕ್ಕೆ ಹೋಗೋದಿಲ್ಲ, ಈ ಕಡೆ ಹೋಗ್ತಾ ಇರುತ್ತೆ ಸೈಡ್ಗೆ. ಇನ್ನು ಜಾಲಿಸಿರೋ ನೀರು ಅದೆಲ್ಲ ಕೂಡ ಗಿಡಕ್ಕೆ ಹೋಗುತ್ತಲ್ಲ, ಆರಾಮಾಗಿ ಗಿಡ ಕೂಡ ತಂಪಾಗಿರುತ್ತೆ. ಇನ್ನು ಬಟ್ಟೆ ಕೂಡ ಹಾಕ್ತೇವೆ, ನೀರು ಕೂಡ ವೇಸ್ಟ್ ಆಗೋಲ್ಲ ಅನ್ನೋಗೋಸ್ಕರ ನಾನು ಇಲ್ಲಿಗೆ ಬಂದುಬಿಟ್ಟು ಮನಸಾರೆ ಬಟ್ಟೆ ನೀಟಾಗಿ ಒಗೆದ್ಬಿಟ್ಟು ಇನ್ನು ಒಂದಿನ ಇವತ್ತೆಲ್ಲ ಒಣಗಿಸ್ಬಿಟ್ಟು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ತೊಗೊಂಡು ಹೋಗ್ತಾ ಇರ್ತೀನಿ. ಇಲ್ಲಾಂದರೆ ಒಂಥರ ಏನೋ ಅನ್ನಿಸ್ತಾ ಇರುತ್ತೆ, ಸಮಾಧಾನ ಕೂಡ ಅನಿಸೋದಿಲ್ಲ. ಇನ್ನು ಮಕ್ಕಳದ್ದು ಸ್ವಲ್ಪ ಇದೆ ಅಂತಂದರೆ ಇನ್ನು ಅಲ್ಲೇ ಮನೆ ಹತ್ರನೇ ಹೋಗ್ತಾ ಇರ್ತೀವಿ. ನಮ್ಮ ಮಾವ ಅಂತೂ ಸಖತ್ತು ಗಲೀಜು ಮಾಡ್ಕೊತಾ ಇರ್ತಾರೆ ಬಟ್ಟೆನ. ಯಾಕೆಂದರೆ ಅವರು ಪಟ್ಲಿ ಮರಿ ಇದೆ ಅಲ್ವಾ, ಅದಕ್ಕೆ ಹುಲ್ ತರಕ್ಕೆ ಹೋಗೋದು, ಕೂತ್ಕೊಳ್ಳೋದು, ಕಟ್ ಮಾಡೋದು ಹುಲ್ಲೆಲ್ಲ ನೀಟಾಗಿ, ಮತ್ತು ಪಟ್ಲಿ ಮರಿ ಹತ್ರ ಕಸ ಗುಡಿಸೋದು, ಹಸು ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ತಾನೇ ಇರ್ತಾರಲ್ವ. ಧೂಳಲ್ಲಿ ಯಾವಾಗಲೂ ಆಡ್ತಾ ಇರ್ತಾರೆ. ಅದಕ್ಕೆ ಜಾಸ್ತಿ ಗಲೀಜಾಗ್ತಾ ಇರ್ತವೆ ಅವರವು. ಅದಕ್ಕೆ ಇಲ್ಲಿಗೆ ತೊಗೊಂಬಂದು ಎಲ್ಲ ಒಗೆದ್ಬಿಡ್ತೀನಿ. ಇನ್ನು ಬಟ್ಟೆ ಎಲ್ಲ ಆಯಿತು. ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ನಮ್ಮ ಮನೆಯವರು ಕೂಡ ಊಟ ಮಾಡಿದ್ರೆ ಮಧ್ಯಾಹ್ನ ಆಗಿದ್ದಾಗಲೇ ನೀನು ಊಟ ಮಾಡ್ಬಾ ಅಂದರೆ, ಇಲ್ಲ ನೀನು ಊಟ ಮಾಡಿ ನಾನು ಆಮೇಲೆ ಊಟ ಮಾಡ್ತೀನಿ ಅಂತಂದೆ. ಇನ್ನು ನಮ್ಮ ಮನೆಯವರು ಊಟ ಮಾಡ್ತಾಯಿದ್ರು. ಇನ್ನು ನಾನು ಬಂದುಬಿಟ್ಟು ಹೋಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ ಮನೆ ಹತ್ರ ಅಂತೇಳ್ಬಿಟ್ಟು ಇನ್ನು ಇಲ್ಲಿಗೆ ಬಂದೆ. ಇದು ಶೀಟ್ ಹತ್ರ ಅಲ್ವಾ, ಇದು ಮಂಚ ಎಲ್ಲ ಇಟ್ಟಿದ್ದೀವಿ, ಅದೆಲ್ಲ ಸ್ವಲ್ಪ ನೀಟಾಗಿ ಎತ್ತಿಟ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡೋಣ ಅಂತ. ಮೊನ್ನೆ ಎಲ್ಲ ನೀಟಾಗಿ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ತಾ ಇರ್ತೀನಿ ಅವಾಗವಾಗ. ಗಾಳಿ ಅಂದರೆ ಎದುರು ಗಾಳಿ ಹಿಂಗೆ ಬಂದುಬಿಡುತ್ತೆ, ಮಣ್ಣು ಮತ್ತು ಎಲೆಗಳೆಲ್ಲ ಬಂದುಬಿಡುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಕ್ಲೀನೇ ಮಾಡಿಲ್ಲ ಅನ್ನೋಷ್ಟು ಇದರಲ್ಲಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ, ಇನ್ನೇನು ಬಟ್ಟೆ ಕೆಲಸ ಎಲ್ಲ ಆಯ್ತಲ್ಲ, ಮತ್ತು ಹೋಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟಾಗಿ ಹೋಗೋಣ, ಸಾಯಂಕಾಲ ಒಂದು 3 ಗಂಟೆ 3:30 ಅಂತ ಹೇಳ್ಬಿಟ್ಟು ಇನ್ನು ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ. ಇನ್ನು ತುಂಬ ಬಟ್ಟೆ ಇತ್ತು, ಎಲ್ಲ ಒಗೆದ್ಬಿಟ್ಟು ಸುಸ್ತಾಗಿತ್ತು. ಆದರೂ ಕೂಡ ಈ ಥರ ಕೆಲಸ ನೋಡಿದ್ರೆ ಯಾವ ಸುಸ್ತು ಕೂಡ ಇರೋಲ್ಲ, ಮಾಡ್ಕೊಂಡು ಮುಗಿಸ್ಕೊಂಬಿಡೋಣ ಬಿಡು ಅಂತ ಅನಿಸುತ್ತೆ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಇಲ್ಲಿಗೆ ಬಂದೆ. ಅಲ್ಲಿ ಚೀಲ ಕಾಣಿಸ್ತಿದೆ ಅಲ್ವಾ, ಅದೆಲ್ಲ ಕೂಡ ಗೊಬ್ಬರ ಚೀಲಗಳು, ಅವೆಲ್ಲ ಇನ್ನೂ ಸ್ವಲ್ಪ ಗೊಬ್ಬರ ಇದೆ, ಅವೆಲ್ಲ ಕೂಡ ತಂದುಬಿಟ್ಟು ಇಲ್ಲೆಲ್ಲ ಇಟ್ಟಿದ್ದಾರೆ. ಈ ಕಡೆ ಡ್ರಮ್ ಇದೆ ಅಲ್ವಾ, ಅದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಬಟ್ ಜೇನು ಇಟ್ಟಿದೆ ಅಲ್ವಾ, ಹತ್ರಕ್ಕೆ ಹೋಗೋದಕ್ಕೆ ಭಯ. ಅದಕ್ಕೆ ಅದೆಲ್ಲ ಕೂಡ ಜಾಗ ಬಿಟ್ಬಿಟ್ಟು ಇವಾಗ ಈ ಕಡೆ ಮಂಚ ಇತ್ತಲ್ವ ತೆಗೆದ್ಬಿಟ್ಟು ಅದಷ್ಟೇ ಮಾತ್ರ ಕಸ ಗುಡಿಸ್ಕೊತಾ ಇದ್ದೀನಿ. ಅದೇನೋ ಸಖತ್ತು ದೊಡ್ಡ ಜೇನು ಇಟ್ಬಿಟ್ಟಿದೆ, ಒಂದು ಇಷ್ಟು ಅಗಲ ಇದೆ ಸುಮ್ಮನೆ. ಅದಂತೂ ಅದು ಯಾವಾಗ ಎದ್ದೋಗುತ್ತೋ ಗೊತ್ತಿಲ್ಲ ನನಗೆ. ಅಷ್ಟು ಅದು ನೋಡಿದ್ರೇನೋ ಒಂಥರ ಭಯ ಅನಿಸುತ್ತೆ. ಮುಂಚೆ ಇಟ್ಟಿದ್ದು ಅಷ್ಟೊಂದು ಭಯಂಕರ ಕಾಣಿಸ್ತಾ ಇರಲಿಲ್ಲ, ಪಾಪ ಚಿಕ್ಕದಾಗೆ ಕಾಣಿಸ್ತಾ ಇತ್ತು. ಈ ಸತಿ ಇಟ್ಟಿದ್ದಂತೂ ಒಂಥರ ಆ ಶೇಪೇ ಒಂಥರ ಕಾಣಿಸುತ್ತೆ, ಅಷ್ಟು ಒಂಥರ ಭಯ ಅನಿಸುತ್ತೆ ಹುಳ ನೋಡಿದ್ರೆ. ಅದಕ್ಕೆ ಆ ಕಡೆ ಬಿಟ್ಬಿಟ್ಟು ಈ ಕಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕೂಡ ನೀಟಾಗಿ ನೀರು ಹಾಕ್ಬಿಟ್ಟು ಏನಾದರೂ ಸರ್ಪ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಬ್ರಷ್ ತಗೊಂಡು ಉಜ್ಜಿಬಿಟ್ರಂತೂ ಕ್ಲೀನ್ ಆಗುತ್ತೆ ಬಂಡೆ. ಇನ್ನು ಯಾವಾಗ ಅದೆಲ್ಲ ಕೂಡಿ ಬರುತ್ತೋ ಗೊತ್ತಿಲ್ಲ ನನಗಂತೂ. ಇನ್ನು ಊರಿಂದ ಬಂದುಬಿಟ್ಟು 15-20 ದಿನ ಹತ್ತತ್ರ ಆಯಿತು, ಇನ್ನು ಏನೂ ಇಲ್ಲ. ಅದೇ ಒಂಥರ ಬೇಜಾರಾಗುತ್ತೆ ನನಗೆ. ನೋಡ್ಬೋದು ಅಲ್ಲಿ ಇಲ್ಲಿ ಯಾವ ಥರ ಹೋಗ್ತಾಯಿದೆ ಅಂತೇಳ್ಬಿಟ್ಟು ಅಲ್ಲಿ ಅಬ್ಸರ್ವ್ ಮಾಡಿ ಶೆಲ್ಫ್ ಹತ್ರ ಹೋಗಿ ನಾನು ಚೀಲ ಈ ಥರ ಸೌಂಡ್ ಮಾಡಿದ್ರೆ ಸಾಕು, ಒಂದೊಂದೇ ಓಡಿ ಹೋಗ್ತಾಯಿದ್ವು. ನೋಡ್ತಾ ಇದ್ದೀನಿ ಏನಾದರೂ ಸ್ವಲ್ಪ ಕಡ್ದಿದ್ದಾವೋ ಏನೋ ಅಂತೇಳ್ಬಿಟ್ಟು. ಇನ್ನು ಚೀಲ ಎಲ್ಲ ಫುಲ್ಲು ಆ ಕಡೆದೆಲ್ಲ ಕಡ್ದುಬಿಟ್ಟಿತ್ತು, ದೊಡ್ಡ ಚೀಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲ ಕಡ್ದಿತ್ತು. ಇನ್ನು ಬಕೆಟು ಅದೆಲ್ಲ ಇತ್ತಲ್ವ, ಬಕೆಟ್ ಅವೆಲ್ಲ ಏನೂ ಕೂಡ ಕಡ್ದಿರಲಿಲ್ಲ. ಇನ್ನು ಬಕೆಟ್ ಏನು ಮುಟ್ಟಲ್ಲ ಬಿಡು ಅಂದ್ಕೊಂಡು ಸ್ವಲ್ಪ ಧೈರ್ಯ ಬಂತು ನನಗೆ. ಚಿಕ್ಕ ಪುಟ್ಟ ಅದು ಚೀಲ ಒಂದು ಕಡ್ದಾಕಿದೆ, ಬಟ್ ಏನೂ ಕಡ್ದಿಲ್ಲ ಅಂತೇಳ್ಬಿಟ್ಟು ಎಲ್ಲ ತೆಗೆದು ನೋಡ್ತಾ ಇದ್ದೀನಿ ನೀಟಾಗಿ. ಇದಕ್ಕೆ ಏನಿದ್ರು ಕೂಡ ನಾನು ಇವಾಗ ಪ್ರತಿಯೊಂದು ಇದು ಅಕ್ಕಿ ಆಗಲಿ ರಾಗಿ ಹಸಿಟ್ಟಾಗಲಿ ಏನೇ ಆಗಲಿ ಎಲ್ಲ ಕೂಡ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಮಾತ್ರ ಸೇಫ್ಟಿಯಾಗಿರುತ್ತೆ. ಈ ಇಲಿಗಳಲ್ಲಿ ಏನು ಇಟ್ಕೊಂಡಿಲ್ಲ ಅಂತಂದ್ರಂತೂ ಏನೂ ಕೂಡ ಸಿಗೋದಿಲ್ಲ, ಆ ಥರ ಎಲ್ಲ ಕಚ್ಚಾಕಿ ತಿಂದಾಕ್ಬಿಡ್ತವೆ. ಅದಕ್ಕೆ ಎಲ್ಲ ಕೂಡ ಬಕೆಟ್ ತುಂಬ ಇದೆ ನನ್ನ ಹತ್ರ. ನಾವು ಮುಂಚೆ ಅಂಗಡಿ ಇತ್ತಲ್ವ ನಮ್ಮದು, ಅಂಗಡಿಗಂತಲೇ ತೊಗೊಂಡಿದ್ದೆ, ಒಂದು ಸಕ್ಕರೆಗೆ, ಒಂದು ಅವಲಕ್ಕಿಗೆ,
ಮತ್ತು ಒಂದು ಬೆಲ್ಲ ಹಾಕೋದಕ್ಕೆ ಆ ಥರ ಎಲ್ಲ ಕೂಡ ಸ್ವಲ್ಪ ಬಕೆಟ್ ಎಲ್ಲ ಮಾಡಿಬಿಟ್ಟಿದ್ದೆ ನಾನು. ಇರಲಿ ಸ್ವಲ್ಪ ಬೇಗ ಜಾಸ್ತಿ ಜನ ಬಂದರೆ ಬೇಗ ಬೇಗ ಕೊಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದ ಬಕೆಟ್ ಎಲ್ಲ ಕೂಡ ಇದ್ದವು. ಅವಂತೂ ತುಂಬ ಹೆಲ್ಪ್ ಆಗುತ್ತೆ ನನಗಿವಾಗ. ಇಲ್ಲಿ ನೋಡ್ಬೋದು ಮೊಟ್ಟೆದು ಟ್ರೈ ಇತ್ತು, ಅದು ಟ್ರೈ ಕೂಡ ಕಡ್ದಾಕ್ಬಿಟ್ಟಿದೆ. ಎಷ್ಟು ಶಾರ್ಪ್ ಇದಾವೆ ಅನಿಸುತ್ತಲ್ವ ಅಲ್ಲೂ. ಇದು ಮಾತ್ರ ಕ್ವಾಲಿಟಿ ಗಟ್ಟಿ ಇದೆ, ಆದರೂ ಕೂಡ ಇದನ್ನು ಕಡ್ದಾಕ್ಬಿಟ್ಟಿದ್ದಾವೆ. ಇನ್ನು ಅದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಟೈಮ್ ಕೂಡ ಆಗಿಬಿಟ್ಟಿದ್ದಾಗಲಿನ. ಅದಕ್ಕೆ ಸ್ವಲ್ಪ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ಊಟ ಮಾಡಿ ಸ್ವಲ್ಪ ಉಳಿಸಿದ್ರು. ಇವಾಗ ಊಟ ಮಾಡ್ತಾಯಿದ್ದೀನಿ. ನಾನು ಊಟ ಮಾಡ್ಬೇಕಾದ್ರೆ ಆಗಲೇ 2:45 ಏನೋ ಆಗಿತ್ತು ಅನಿಸುತ್ತೆ ಟೈಮು. ಇನ್ನು ಅವಾಗ ಸ್ವಲ್ಪ ತಿನ್ಕೊಂಡು ಹೋಗೋಣ, ಇನ್ನೇನು ಖಾಲಿ ಹೊಟ್ಟೆಲಿ ಹೋಗೋದು. ಹೆಂಗಿದ್ರು ಕೂಡ ಊಟ ಇದೆ, ಸುಮ್ಮನೆ ಯಾಕೆ ಅಂತ ಹೇಳಿ ಹಂಗೆ ಊಟ ಮಾಡಿದೆ. ತುಂಬ ದಿನಕ್ಕೆ ಹೊಲದಲ್ಲಿ ಅಂದರೆ ತೋಟದಲ್ಲಿ ಒಂದಿನವೂ ಚಿಟ್ಟೆ ಕಾಣಿಸಿರ್ಲಿಲ್ಲ. ಫಸ್ಟ್ ಟೈಮ್ ಚಿಟ್ಟೆ ಕಾಣಿಸ್ತು ಒಂದು. ಅಲ್ಲೇ ನಾನು ಕೂತ್ಕೊಂಡಿದ್ದೆ ಊಟ ಮಾಡ್ಕೊ ಅಂತ, ಅಲ್ಲೇ ಬಂದು ಕೂತ್ಕೊಂಡಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು. ಅಷ್ಟು ದೊಡ್ಡ ಚಿಟ್ಟೆ ಏನಲ್ವ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಇದು. ಅದಕ್ಕೆ ಒಂದು ಸ್ವಲ್ಪ ಝೂಮ್ ಮಾಡಿಬಿಟ್ಟು ಇನ್ನು ನೋಡ್ತಾ ಇರ್ಬೋದು, ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನು ಫೈನಲಿ ನಾನು ಊಟ ಮಾಡಿಬಿಟ್ಟು ಎಲ್ಲ ಆದಮೇಲೆ ಇನ್ನು ಮನೆಗೆ ಹೋಗೋಣ ಅಂತ ಹೇಳಿ ನನ್ನ ಮನೆಯವ್ರು ಕೂಡ ಸ್ನಾನ ಮಾಡ್ಕೊಂಡ್ರಿ ಇಲ್ಲೇ. ಇನ್ನು ಹಸುನ ಕಟ್ಟಾಕು ತೊಗೊಂಡೋಗಿ ಹೋಗೋಣ ಅಂತ ಹೇಳಿದರು. ಇನ್ನು ಹಸು ಅಲ್ಲಿ ಮೇಯ್ತಾ ಇತ್ತು. ಇನ್ನು ಇಟ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದೆ. ಇನ್ನು ಅಲ್ಲೇ ನೀರು ಕುಡಿತಾ ಇತ್ತು. ಯಾವಾಗಲೂ ಡ್ರಿಪ್ಪಲ್ಲೇ ನೀರು ಬರ್ತಾನೆ ಇರುತ್ತೆ ತೆಂಗಿನ ಮರ ಬುಡಕ್ಕೆಲ್ಲನೂ. ಅದು ಯಾವಾಗಂದರೆ ಯಾವಾಗ ಎಲ್ಲಂದ್ರೆಲ್ಲ ಕುಡಿತಾ ಇರುತ್ತೆ ಹಸು. ನೀಟಾಗಿರ್ತಾವಲ್ಲ ಕುಡಿಯುತ್ತೆ. ಇನ್ನು ಬಕೆಟಲ್ಲಿ ಕೂಡ ಯಾವಾಗಲೂ ನಮ್ಮ ಮನೆಯವರು ನೀರು ಹಾಕಿ ಇಟ್ಟಿರ್ತಾರೆ. ಸೀದಾ ಅಲ್ಲಿಗೋಗಿ ಕುಡಿಯುತ್ತೆ. ಇಲ್ಲ ಅಂತಂದರೆ ಈ ಥರ ತೆಂಗಿನ ಮರ ಬುಡದಲ್ಲಿ ಇರುತ್ತಲ್ಲ ಅಲ್ಲಾದರೂ ಕುಡಿಯುತ್ತೆ. ಇದು ಮತ್ತೆ ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಅಲ್ಲೇ ಸ್ವಲ್ಪ ತಿದ್ಬಿಟ್ಟು ಇನ್ನು ಅಡುಗೆ ಪಡುಗೆ ಎಲ್ಲ ಮಾಡಿಕೊಂಡು ಇನ್ನು ಮತ್ತೆ ವಾಪಸ್ ಬಂದ್ವಿ ತೋಟಕ್ಕೆ. ಮತ್ತೆ ವಾಪಸ್ ಬಂದಮೇಲೆ ಟೈಮ್ ಬಂದು 7:15 ಸಂಜೆ 7:15. 7:15 ಆದಮೇಲೆ ಇನ್ನು ಇದು ಟೊಮೊಟೊ ಟ್ರೈ ಇದೆ ಅಲ್ವಾ, ಅದೆಲ್ಲ ಕೂಡ ನಾನು ತೊಗೊಂಬಂದೆ ಇಲ್ಲಿಗೆ. ಅಲ್ಲೇ ಶೆಡ್ಡೆಲ್ಲ ಇದ್ದು ಇಲ್ಲಿ ತೊಗೊಂಬಂದೆ. ಎಲ್ಲ ಗುಂಡನ ಬಟ್ಟೆ ಎಲ್ಲ ಸಪ್ರೇಟಾಗಿ ಮಾಡಿಸಿಡೋಣ. ಮತ್ತು ನಂದು ಹೊಸ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸಿದ್ನಲ್ವ ಮೊನ್ನೆ, ಅದೆಲ್ಲ ನೀಟಾಗಿ ಎತ್ತಿಟ್ಟು ನೀಟಾಗಿ ಕಾಣೋ ಥರ ಇಡೋಣ. ಸುಮ್ಮನೆ ಎಲ್ಲ ಅಳ್ಳಿಬಿಟ್ಟಿದೆ, ಸಡನ್ನಾಗಿ ಯಾರಾದ್ರು ಬಂದರೆ ಒಂಥರ ಅನ್ಕೊತಾರೆ ಅಂತ ಹೇಳ್ಬಿಟ್ಟು ಹೆಂಗೋ ಖಾಲಿ ಇದ್ವಲ್ವ. ಇದರಲ್ಲಿ ಸ್ಯಾರಿ ಅದೆಲ್ಲ ಇತ್ತು. ಸ್ಯಾರಿ ಅವೆಲ್ಲ ಕೂಡ ನಮ್ಮದು ದಿವಾನ್ ಕಾಟ್ ಇದೆ ಅಲ್ವಾ, ದಿವಾನ್ ಕಾಟಲ್ಲಿ ಕಬೋರ್ಡ್ ಬಂದಿದೆ ಅಲ್ವಾ, ಅದರೊಳಗೆ ನೀಟಾಗೆಲ್ಲ ಜೋಡಿಸಿಟ್ಟಿದ್ದೀನಿ. ಸದ್ಯ ಇಲ್ಲಿ ಮಾತ್ರ ಅದು ನೋಡ್ಕೊಂಡಿಲ್ಲ, ಅದ್ರಕ್ಕೆ ಹೋಗೋಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ಸೇಫ್ಟಿಯಾಗಿದೆ ಅದು. ಈಗ ಅಂದರೆ ಡೈಲಿ ಹಾಕ್ಕೊಳ್ಳೋ ಬಟ್ಟೆಗೆ ಅಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು ಖಾಲಿ ಬಾಕ್ಸ್ ಇತ್ತಲ್ವ, ಇಲ್ಲಿಗೆ ತೊಗೊಂಬಂದು ನೀಟಾಗೆಲ್ಲ ಜೋಡಿಸಿ ಸಪ್ರೇಟ್ ಮಾಡಿಬಿಟ್ಟು ಯಾವ್ಯಾವು ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು ಅಂದರೆ ಡೈಲಿ ಹಾಕ್ಕೊಳ್ಳೋವೆಲ್ಲ ಒಂದರಲ್ಲಿ, ಮತ್ತು ಎಲ್ಲಾದರೂ ಹೋದಾಗ ಬಂದಾಗ ಹಾಕ್ಕೊಳೋ ಡ್ರೆಸ್ ಎಲ್ಲ ಕೂಡ ಒಂದರಲ್ಲಿ ಡಿವೈಡ್ ಮಾಡಿ ಎಲ್ಲ ಎತ್ತಿಟ್ಟೆ ನೀಟಾಗೆ. ಇನ್ನು ಗುಂಡನ ಬಟ್ಟೆ ಎಲ್ಲ ಕೂಡ ಮಾಡಿಸ್ತಾ ಇದ್ದೀನಿ. ನೀಟಾಗಿ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇನ್ನು ಫೈನಲಿ 2 ಬಾಕ್ಸ್ ಎಲ್ಲ ಆಯಿತು. 2 ಬಾಕ್ಸು, ಒಂದು ದೊಡ್ಡ ಕವರು, ಒಂದು ಬ್ಯಾಗ್ ತುಂಬ ಬಟ್ಟೆ ಎಲ್ಲ ಆಯಿತು. ಎಲ್ಲ ನೀಟಾಗಿ ಮಡಚಿಟ್ಟು ಇನ್ನು ಫೈನಲಿ ಈ ಥರ ಬಟ್ಟೆ ಹೊಚ್ಬಿಟ್ಟೆ. ನೋಡೋಕ್ಕಾದ್ರೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಮುಂಚೆ ಅಂತೂ ಫುಲ್ ಹರಡ್ಕೊಂಡ್ಬಿಟ್ಟಿತ್ತು, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಕಿಟಕಿ ಬಾಗಿಲು ಅವೆಲ್ಲ ಇದಾವಲ್ವ, ಅದೆಲ್ಲ ತೆಗೆದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ನಾಳೆಗಿನ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.